ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿ ಸ್ಮಿತಾ. ನನ್ನ ಸ್ಮಿತಾ ಶೆಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಪೆರಿಫೆರಲ್ ರೋಡ್ ರಸ್ತೆ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಅಂದರೆ ಫೇಸ್ 2 ರಿಂಗ್ ರಸ್ತೆ ಬಗ್ಗೆ ವಿಡಿಯೋ ಮಾಡ್ತಾ ಇರುವಂಥದ್ದು. ನಾನು ಪ್ರತಿಯೊಂದು ಕೂಡ ನೋಟಿಫಿಕೇಶನ್ ಕೂಡ ಈ ವಿಡಿಯೋದಲ್ಲಿ ಲಾಸ್ಟಿಗೆ ಶೇರ್ ಮಾಡ್ತೀನಿ. ನಾನು ಮಾತಾಡಿ ಆದ ನಂತರ ಇದ್ರ ಬಗ್ಗೆ ನಾನು ಶೇರ್ ಮಾಡ್ತೀನಿ. ನಿಮ್ಗೆ ಏನಾದರೂ ಮಾಹಿತಿ ಬೇಕಂದರೆ ಮತ್ತು ಅಲ್ಲಿ ನೋಟಿಫಿಕೇಷನಲ್ಲಿ ನಿಮ್ಮದು ಸರ್ವೆ ನಂಬರ್ ಎಲ್ಲ ಚೆಕ್ ಮಾಡ್ಕೊಳ್ಬೋದು. ನಾನು ಈ ಒಂದು ಲಾಸ್ಟ್ವರೆಗೂ ನೋಡ್ಕೊಳ್ಳಿ ವಿಡಿಯೋನ. ಅಲ್ಲಿ ನಾನು ಶೇರ್ ಮಾಡಿರ್ತೀನಿ, ನೀವು ಕೂಡ ಚೆಕ್ ಮಾಡ್ಬೋದು. ಯಾರಾದರೂ ಚೆಕ್ ಮಾಡುವಂಥವ್ರು ನಿಮ್ಮ ಒಂದು ಸರ್ವೆ ನಂಬರ್ ಇದಾ ಇಲ್ವಾ ಅಂಥೇಳಿ ನೋಡ್ಕೋಬೋದು. ಎಲ್ಲಿಂದ ಹಾದು ಹೋಗ್ತಾಯಿದೆ ಅಂದರೆ ಮಾದನಾಯಕನಹಳ್ಳಿ, ದೊಂಬ್ರಳ್ಳಿ, ಲಕ್ಷ್ಮೀಪುರ, ಈ ಕಡೆ ಬೈಲಕೊಂಡನಹಳ್ಳಿ, KG ಲಕ್ಕನಹಳ್ಳಿ, ಗಂಗೊಂಡನಹಳ್ಳಿ, ವಡ್ರಳ್ಳಿ, ಈ ರೀತಿ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಎಲ್ಲರಿಗೂ ಕೂಡ ನೋಟಿಫಿಕೇಷನು ಕೊಟ್ಟಿದ್ದಾರೆ, ಸರ್ವೆ ನಂಬರು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಇವಾಗ ಸದ್ಯಕ್ಕೆ ಪ್ರೆಸೆಂಟಾಗಿ ನಮ್ಮ ಒಂದು ಸರ್ವೆ ನಂಬರ್ ಕಾಣ್ತಿಲ್ಲ, ಆದರೂ ಕೂಡ ಸ್ವಲ್ಪ ಡೌಟಲ್ಲೇ ಇದೆ. ಯಾಕಂದರೆ ಮೈನ್ ರೋಡು ನಮಗೆ ನಿಯರ್ ಇದೆ, ಇಲ್ಲಿಂದ ಹಾದು ಹೋಗ್ಬೋದು ಅನ್ನೋ ಒಂದು ನಿಯರ್ ಅಲ್ಲಿರೋದ್ರಿಂದ ಸ್ವಲ್ಪ ಡೌಟ್ ಇದೆ. ಕಾಲಕ್ರಮೇಣ ಅದು ಹೇಗೆ ಆಗುತ್ತೆ ಅಂತೇಳಿ ಸರಿಯಾಗಿ ಯಾರಿಗೂ ಕೂಡ ಮಾಹಿತಿ ಇಲ್ಲ. ಗೌರ್ಮೆಂಟ್ ಹೇಳಿರೋ ಪ್ರಕಾರ ಈ ರೀತಿ ಹೇಳ್ತಾ ಇದ್ದಾರೆ ಜನಗಳು, ಸರ್ವೆ ನಂಬರ್ಗೆ ಇರೋದು ಮಾತ್ರ ಹೋಗುತ್ತೆ ಅಂದರೆ. ಆದರೆ ಸರ್ವೆ ನಂಬರ್ ಒಂದೊಂದು ಕೊಟ್ಟಿರೋದು ಒಂದೊಂದು ದಿಕ್ಕಿನಲ್ಲಿದೆ. ಅದರಿಂದ ಯಾವ ರೀತಿ ರೋಡು ಹೋಗ್ಬೋದು ಅನ್ನೋದೊಂದು ಸ್ವಲ್ಪ ಕನ್ಫ್ಯೂಸಲ್ಲಿದೆ ಜನಕ್ಕೆ ಕೂಡ. ಪಾಪ ಅವರು ಕೂಡ ಟೆನ್ಷನ್ ಆಗಿದೆ, ಯಾಕಂದರೆ ಸಾಲ ಎಲ್ಲ ಮಾಡಿ ಕಟ್ಟಿರ್ತಾರೆ. ಮತ್ತು ಇಲ್ಲಿ ಗೌರ್ಮೆಂಟ್ ಸೌಲಭ್ಯ ಎಲ್ಲ ಕೂಡ ಸಿಕ್ಕಿದೆ. ಮತ್ತು ನೀರು, ಪ್ರತಿಯೊಂದು ಕರೆಂಟ್ ಆಗಲಿ ಎಲ್ಲ ಪ್ರತಿಯೊಂದು ಕೂಡ ಸೌಲಭ್ಯ ಇದೆ. ಗೌರ್ಮೆಂಟಿಗೆ ಇಂದ ಏನೇ ಸೌಲಭ್ಯ ಸಿಗಬೇಕು ಅದೆಲ್ಲ ಕೂಡ ಈ ಒಂದು ಲೇಔಟಿಗೆ ಸಿಕ್ಕಿದೆ. ನಾವಿರುವಂಥ ಅದು ಕೂಡ ಲೇಔಟು ನಮ್ಮದು ಕೂಡ ಇವಾಗ ಬಿ ಖಾತಾ ಇರುವಂಥದ್ದು. ಮತ್ತು ನಾವು ಇವಾಗ ಹೊರವಲಯದಲ್ಲಿ ತಗೊಳ್ಬೇಕಂದ್ರೆ ಒಂದು ನೆಲಮಂಗಲ, ಆ ರೀತಿ ತಾವರೆಕೆರೆ, ಈ ರೀತಿ ಎಲ್ಲ ತಗೊಳ್ಬೇಕಂದ್ರೆ ಸ್ವಲ್ಪ ನೋಡ್ಕೊಂಡು ತಗೊಳ್ಬೇಕು. ಯಾಕಂದರೆ ಇಲ್ಲೆಲ್ಲ ಮುಂದೆ ತುಂಬ ಇಂಪ್ರೂವ್ಮೆಂಟ್ ಆಗುವಂತಹ ಇದು ರೋಡ್ಗಳು. ಯಾಕಂದರೆ ಆಲ್ರೆಡಿ ಇವಾಗೆಲ್ಲ ಅಧಿಸೂಚನೆ ಹೊರಡಿಸಿದ್ದಾರೆ. ತುಂಬ ಕೂಡ ಅದನ್ನ ಲ್ಯಾಂಡ್ಗಳನ್ನ ಅವರು ಮೊದಲಿಂದನೇ ನೋಟಿಫಿಕೇಷನ್ ಎಲ್ಲ ಕೊಟ್ಟಿದ್ದಾರೆ, ತಗೊಳ್ಬಾರ್ದು ಅಂದರೆ. ಬಟ್ ಜಮೀನಿರುವವರು ಏನು ಮಾಡ್ತಾರೆ, ಅವರಿಗೆ ಮೈನಾಗಿ ನೋಟಿಸ್ ಕೊಟ್ಟಿದ್ದಾರೆ, ಅವರು ಮಾಹಿತಿಯನ್ನು ಕೊಟ್ಟಿರಲ್ಲ. ಇವಾಗ ಲೇಔಟ್ ಮಾಡೋಕ್ಕೋಸ್ಕರ ಬೇರೆಯವರಿಗೆ ಅವ್ರು ಸೇಲ್ ಮಾಡಿಬಿಡ್ತಾರೆ. ಸೇಲ್ ಮಾಡಿ ಅವ್ರು ಲೇಔಟ್ ಮಾಡಿ ನಮ್ಮಂಥವ್ರು ಇವಾಗ ತಗೊಂಡಿದ್ದೀವಲ್ಲ, ನಮ್ಮಂಥವ್ರಿಗೆ ಗೊತ್ತಿರಲ್ಲ ಅದು. ನಾವು ಏನೋ ಬಿ ಖಾತಾ ಇದೆ, ಓಕೆ ಎಲ್ಲ ನಾವು ಕಂದಾಯ ಕಟ್ತಾ ಇದ್ದೀವಿ, ಎಲ್ಲ ಪ್ರಾಪರ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಥಿಂಕ್ ಮಾಡ್ತೀವಿ. ಬಟ್ ಆ ರೀತಿ ಇರಲ್ಲ. ಅದು ಮೊದಲೇ ಅಧಿಸೂಚನೆ 2006-7ಕ್ಕೆ ಗೌರ್ಮೆಂಟ್ ಕಡೆಯಿಂದ ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಅದು ಅಧಿಸೂಚನೆ ಕೂಡ ಹೊರಡಿಸಿದ್ದಾರೆ. ಅದನ್ನು ಇವರೇ ರಿಜಿಸ್ಟ್ರ್ ಆಫೀಸಲ್ಲೆಲ್ಲ ನಮಗೆ ಯಾವುದೇ ರೀತಿ ಮಾಹಿತಿ ಕೂಡ ಕೊಟ್ಟಿರಲಿಲ್ಲ. ನಾವು ಆಲ್ರೆಡಿ ಇವಾಗೆಲ್ಲ ತೊಗೊಂಡ್ಬಿಟ್ಟಿದ್ದೀವಿ, ಮುಂದೆ ಏನಾಗುತ್ತೆ ಅಂತಲೂ ಗೊತ್ತಿಲ್ಲ. ಅದಂತ ಸ್ವಲ್ಪ ಟೆನ್ಷನಲ್ಲಿದೆ. ಬಟ್ ಸರ್ವೆ ನಂಬರ್ ಏನು ಕಾಣ್ತಾ ಇಲ್ಲ, ಆದರೂ ಹೇಳೋಕ್ಕಾಗಲ್ಲ ಯಾವ ರೀತಿ. ಮೈನ್ ರೋಡ್ ಪಕ್ಕದಲ್ಲೇ ಇರೋದ್ರಿಂದ ಅದು ಇವಾಗ ಎಷ್ಟು ಅಗಲ ತಗೊಳ್ತಾರೆ ಏನು ಅಂತ ಅವರೊಂದು ಅಂದಾಜಿಗೆ ಹೇಳಿದ್ದಾರೆ. ಇವಾಗ ನಾನು ಕಳಿಸುವಂತಹ ಒಂದು ಲೆಟ್ರಲ್ಲಿದೆ 8 ಲೇಯರ್ ಅಂತ, ಆ ಥರ ಎಲ್ಲ ಹೇಳ್ತಾ ಇದ್ದಾರೆ. ಆದರೆ ಅಧಿಸೂಚನೆಯಲ್ಲಿ ಈ ರೀತಿ ಇರೋದ್ರಿಂದ ಮುಂದೆ ಯಾವ ರೀತಿ ಪ್ಲ್ಯಾನ್ ಮಾಡ್ತಾರೆ ಗೌರ್ಮೆಂಟ್ ಅವರು ಅನ್ನೋದು ಗೊತ್ತಿಲ್ಲ. ಯಾಕಂದರೆ ತುಂಬ ಒತ್ತಡಗಳು ಕೂಡ ಇದೆ. ಈ ಕಡೆಯಿಂದ ಇವಾಗ ಮಾದನಾಯಕನಹಳ್ಳಿ, ಲಕ್ಷ್ಮೀಪುರ, ನೈಸ್ ರಸ್ತೆಯಿಂದ ಈ ಕಡೆ ತುಂಬ ಸಾವಿರಾರು ಮನೆಗಳು ಇವಾಗ ತುಂಬ ಮನೆಗಳಾಗಿದೆ ಇಲ್ಲಿ. ಪಾಪ ಅವರು ಕೂಡ ಸಾಲ ಎಲ್ಲ ಮಾಡಿ, ಲೋನ್ ಮಾಡಿ, ಪ್ರತಿಯೊಂದು ಇಲ್ಲಿ ಅವರಿಗೆ ಸೌಲಭ್ಯಗಳಿದೆ. ಮತ್ತು ತುಂಬ ದೊಡ್ಡ ಕೋಟಿ ಖರ್ಚು ಮಾಡಿ ಕಟ್ಟಿರುವಂತಹ ಮನೆಗಳು ಕೂಡ ಇದೆ. ಪಾಪ ಅವರು ಇಲ್ಲೇ ಹುಟ್ಟಿನಿಂದಲೂ ಇಲ್ಲೇ ನೆಲೆಸಿದವರು ಕೂಡ ಇದ್ದಾರೆ. ಇದನ್ನಿಲ್ಲದೆ ಬೇರೆ ಅವ್ರಿಗೆ ಜೀವನ ಇಲ್ಲ ಅನ್ನೋ ಒಂದು ರೀತಿಲಿ ಕೂಡ ಇದ್ದಾರೆ. ಪಾಪ ಮುಂದೆ ಹೇಗೆ ಯಾವ ರೀತಿ ಜೀವನ ಅಂತಲೂ ಗೊತ್ತಾಗ್ತಿಲ್ಲ ಜನಕ್ಕೆ, ಅಷ್ಟೊಂದು ಟೆನ್ಷನಲ್ಲಿದ್ದಾರೆ. ಈ ರೀತಿ ನಾವು ಕೂಡ ಒಂದು ಸ್ವಲ್ಪ ಟೆನ್ಷನಲ್ಲಿದ್ದೀವಿ. ಏನಾಗುತ್ತೋ ಏನೋ, ಎಲ್ಲಿ ರೋಡ್ ಬರುತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ ಇವಾಗ ಕರೆಕ್ಟಾಗಿ. ಆದರೂ ಕೂಡ ನನಗೆ ಗೊತ್ತಿರುವಂತಹ ಮಾಹಿತಿ, ನಮಗೆ ತಿಳಿದಂಥ ಮಾಹಿತಿ, ಇವಾಗ ಸದ್ಯಕ್ಕೆ ನಮ್ಮದು ತೊಂದರೆ ಇಲ್ಲ ಅಂತ ತೋರಿಸ್ತಿದೆ. ಸರ್ವೆ ನಂಬರ್ ಕಾಣ್ತಾ ಇಲ್ಲ. ಕೆಲವರು ಹೇಳ್ತಾರೆ ಸರ್ವೆ ನಂಬರ್ ಇಲ್ಲಲ್ಲ, ಟೆನ್ಷನ್ ಮಾಡ್ಕೊಂಬೇಡಿ, ಏನೂ ಇರಲ್ಲ ಅಂತ ಹೇಳ್ತಾರೆ. ಆದರೆ ರೋಡು ನಿಯರಲ್ಲಿ ಇರೋದ್ರಿಂದ ಸ್ವಲ್ಪ ಡೌಟ್ ಇದೆ. ಅದು ಆಗುವಾಗ ಕರೆಕ್ಟಾಗಿ ಈ ಒಂದು ಮಂತಲ್ಲಿ ಬರುತ್ತಾ, ಇನ್ನು ನೋಟಿಸ್ಗಳು ಯಾರ್ಯಾರಿಗೆ ಬರುತ್ತೆ, ಯಾವ ರೀತಿ ರೋಡ್ ಹೋಗುತ್ತೆ ಅನ್ನೋದು ತಿಳಿಬೋದು ಅಷ್ಟೇ. ಮತ್ತು ಇವಾಗ ವಿಶ್ವನಾಥ್ ಸರ್ ಅವರು ಹೇಳಿರೋ ಪ್ರಕಾರ ನಾನು ಆಲ್ರೆಡಿ ಒಂದು ವಿಡಿಯೋನು ಕೂಡ ಶೇರ್ ಮಾಡಿದ್ದೀನಿ. ಮಾದನಾಯಕನಹಳ್ಳಿ, ಲಕ್ಷ್ಮೀಪುರ, ದೊಂಬ್ರಳ್ಳಿ, ಈ ರೀತಿ ಇಲ್ಲೆಲ್ಲ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಆ ಕಡೆ ಮಾದಾವರ ಎಲ್ಲ ಬರುತ್ತಲ್ಲ, ನೈಸ್ ರೋಡು, ಆ ಕಡೆ ಒಂದು ರೋಡ್ ಬರುತ್ತೆ, ಅಲ್ಲಿಂದ ಒಂದು ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ರೋಡು. ಆದರೆ ಅವರು ಕೂಡ ಹೇಳ್ತಾ ಇದ್ದಾರೆ, ಅವರು ಕಮಿಷನರ್ ಹತ್ರ ಅವ್ರದ್ದು ಡೀಟೇಲ್ಸ್ ಎಲ್ಲ ತೊಗೊಳ್ಬೇಕು ಇನ್ನೂ ಕೂಡ.
ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕರೆಕ್ಟಾಗಿ ಅವರು ಕೂಡ ಒಂದು ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲಿ ಬರುತ್ತೆ ಎಲ್ಲಿ ಬರಲ್ಲ, ಕೆಲವೊಂದು ಕಡೆ ಹೇಳೋಕ್ಕಾಗಲ್ಲ, ಕ್ಯಾನ್ಸಲ್ ಮಾಡಿದ್ರು ಮಾಡ್ಬೋದು, ಜನಗಳ ಒತ್ತಡ. ಮತ್ತು ಇಲ್ಲಿ ತುಂಬ ಜನ ಪಾಪ ಟೆನ್ಷನ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಹೇಳ್ಬೇಕಾದ್ರೆ ನಾವು ಎಷ್ಟೇ ಟೆನ್ಷನ್ ಮಾಡಿಕೊಂಡ್ರು ಇದು ಇವಾಗ ಕೋರ್ಟ್ ಕಡೆಯಿಂದ ಅಧಿವೇಶನ ಹೊರಡಿಸ್ಬಿಟ್ಟಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ಇವಾಗ ಗೌರ್ಮೆಂಟು ಅದನ್ನು ಅಕ್ವೈರ್ ಮಾಡ್ಕೊಳ್ಳೇಬೇಕಾಗುತ್ತೆ. ಮೊದಲಿಂದನೇ ಇವಾಗ ಅದು ಅಧಿವೇಶನ ಬಂದಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ಇವಾಗ ಕೋರ್ಟ್ ಕಡೆಯಿಂದ ಅಧಿವೇಶನ ಬಂದ ನಂತರ ಯಾರೂ ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಒಂದು ವಿಶ್ವನಾಥ್ ಸರ್ ಹೇಳಿದಾಗೆ ನಾವು ಮೆರವಣಿಗೆ ಮಾಡ್ಬೋದು, ಇವಾಗ ಕಿರ್ಚ್ಬೋದು, ಎಲ್ಲ ಮಾಡ್ಬೋದು, ಆದರೆ ಅದಕ್ಕೆ ಏನು ಯೂಸ್ ಇಲ್ಲ ಅಂತಲೇ ಹೇಳ್ಬೋದು. ಅದರಿಂದ ಆದರೂ ಕೂಡ ನಮ್ಮ ಒಂದು ಎಚ್ಚರಿಕೆಯಲ್ಲಿ ನಾವು ಇರಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟು ಹೇಳಿ ನನ್ನ ಒಂದು ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಅದೇ ರೀತಿ ಇವಾಗ ನಾನು ಶೇರ್ ಮಾಡ್ತಾಯಿದ್ದೀನಿ ಪ್ರತಿಯೊಂದು ನೋಟಿಫಿಕೇಷನ್ ಗೌರ್ಮೆಂಟ್ ಕಡೆಯಿಂದ ಬಂದಿರುವಂಥದ್ದು ಇವಾಗ ನಾನು ಶೇರ್ ಮಾಡ್ತಾಯಿದ್ದೆ. ಅದೆಲ್ಲ ನೋಡಿ ಯಾರ್ದಾದ್ರು ಸರ್ವೆ ನಂಬರ್ ಇದೆ, ಏನು ಯಾವ ರೀತಿ ಅಂತ ಹೇಳ್ಬಿಟ್ಟು ನೀವು ಕರೆಕ್ಟಾಗಿ ಅದು ಓದಿ ತಿಳ್ಕೊಳ್ಳಿ. ಐ ಹೋಪ್ ಈ ವಿಡಿಯೋ ಎಲ್ಲರೂ ಇಷ್ಟ ಆಗಿ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಪ್ರೀತಿಯ ಧನ್ಯವಾದ.